ಬಳ್ಳಾರಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಮಗುವಿನ ಕಳ್ಳತನ ಆಗಿದೆ. ಕಿಡ್ನಾಪ್ ಮಾಡಿ 1.5 ತಿಂಗಳ ಗಂಡು ಮಗುವನ್ನು ಮಾರಾಟ ಮಾಡಲಾಗಿದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಮುಂದೆ ಹಾಡಗಲೇ ಇಂಥ ಘಟನೆ ನಡೆದಿದೆ. ಸಿನಿಮೆಯ ರೀತಿಯಲ್ಲಿ ಮಗುವಿನ ಕಳ್ಳತನ. ಕೇವಲ 4 ರಿಂದ 5 ಗಂಟೆಯಲ್ಲಿ ಮಗು ಸಮೇತ ಸಿಕ್ಕಿಬಿದ್ದಿದ್ದಾರೆ ಮಕ್ಕಳ ಕಳ್ಳರು, ಆರೋಪಿಗಳು. ಮಹಿಳೆ ಕೈಗೆ ಮಗು ಕೊಟ್ಟು ಶೌಚಾಲಯಕ್ಕೆ ಹೋಗಿದ್ದ ತಾಯಿ, ನಾನು ಶೌಚಾಲಯ ಹೋಗಿ ಬರ್ತೀನಿ ಅಮ್ಮ, ನನ್ನ ಮಗುನ ಅಲ್ಲಿವರೆಗೂ ನೋಡ್ಕೊಳ್ಳಿ ಅಂತ ಹೇಳಿ ವಾಪಸ್ ಬಂದಾಗ ಮಹಿಳೆನೂ ಇಲ್ಲ, ಮಗುನೂ ಇಲ್ಲ. ಶ್ರೀದೇವಿ ರಮೇಶ್ ದಂಪತಿಯ 1.5 ತಿಂಗಳ ಗಂಡು ಮಗು. ಬಳ್ಳಾರಿಯ ಬೆಣಕಲ್ ಗ್ರಾಮದ ಶ್ರೀದೇವಿ ರಮೇಶ್. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಶ್ರೀದೇವಿ ಕುಟುಂಬ ದೂರು ಕೊಟ್ಟಿತ್ತು. ಕುಟುಂಬದಿಂದ ದೂರು ತೆಗೆದುಕೊಂಡ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗಿದ್ದರು, ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಮಗುವನ್ನು ಆ ಮಹಿಳೆ ಮಾರಾಟ ಮಾಡಿಬಿಟ್ಟಿದ್ಲು. ಬಳಿಕ ಮಗುವಿನ ರಕ್ಷಣೆ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. 2 ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಶೌಚಾಲಯದ ಮುಂಭಾಗದಲ್ಲಿ ಮಗುವನ್ನು ಎತ್ತಿಕೊಂಡಂಥ ಆ ಮಹಿಳೆ ಹೇಗೆ ಮಗುವನ್ನು ಕದ್ದೊಯ್ದಿದ್ದಾಳೆ ಅನ್ನೋದನ್ನು ನೋಡ್ತಾ ಇದ್ದೀರಿ. 2ನೇ ದೃಶ್ಯ, ಆ ಮಗುವಿನ ರಕ್ಷಣೆ ಮಾಡಿದ ಬಳಿಕ ಆ ಮಗುವನ್ನು ತಾಯಿ ಮಡಿಲಿಗೆ ಸೇರಿಸಿ ರಕ್ಷಣೆ ಮಾಡಿದಂಥ ದೃಶ್ಯವನ್ನು ಕೂಡ ನೋಡ್ತಾ ಇರ್ತೀರಿ. ಇಂಥ ಕಳ್ಳತನದ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಮಾನವ ಕಳ್ಳ ಸಾಗಣೆ ತಡೆ ಆ್ಯಕ್ಟ್ನಲ್ಲಿ ಈ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕಾಗತ್ತೆ. ಈ ಮಗು ಕಳ್ಳತನ ಮಾಡಿ ಮಾರಾಟ ಮಾಡಿದವರ ವಿರುದ್ಧ ಅತ್ಯಂತ ಗಂಭೀರವಾದಂಥ ಪ್ರಕರಣ ದಾಖಲಿಸಿಕೊಂಡು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಇಲ್ಲಿ ಆಗ್ರಹ ಆಗಿದೆ. ಒಂದು ಮಾಹಿತಿ ಇತ್ತು, ಏನಂತೇಳಿದರೆ ಒಂದು ಮಗುನ ನಾವು ಒಂದು 15 ವರ್ಷ ಹಿಂದೆ ಯಾರಿಗೂ ಮಗು ಇಲ್ಲ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡಿದರು. ಅವರಿಗೆ ಹೆಲ್ಪಿಂಗೋಸ್ಕರ ಒಂದು ನಮ್ಮ ಮಾವರು ಒಂದು ಮಗುನ ಅರೇಂಜ್ ಮಾಡೋಕ್ಕೆ ಇದು ಮಾಡಿದರು. ಒಂದು ಮಹಿಳೆ ಮತ್ತು ಒಂದು ಅವರು ಗಂಡ ಇಬ್ಬರು ಸೇರಿ ನಿಮಗೆ ಇದೆ ಅಂತೇಳಿ ನಿಮಗೆ ಮಗು ಕೊಡೋ ಜವಾಬ್ದಾರಿ ನಮ್ಮದು ಅಂತೇಳಿ ಅವರಿಗೆ ಇದು ಮಾಡಿದರು. ಅವರು ತುಂಬ ಸ್ವಲ್ಪ ಬಡವರಿದ್ದಾರೆ, ಅವ್ರು ಡೆಲಿವರಿ ಟೈಮಿಗೆ ಸ್ವಲ್ಪ ನೀವು ಅಮೌಂಟ್ ಹಾಕಿರಿ, ಡೆಲಿವರಿಗೆ ಸ್ವಲ್ಪ ಬಡವರಿದ್ದಾರೆ, ಅವ್ರಿಗೆ ಅಮೌಂಟ್ ಹಾಕಿರಿ. ಅಮೌಂಟ್ ಹಾಕಿದ ಮೇಲೆ ಅದು ಏನೈತೆ ಮಗು ಇಸ್ಕೊಡೋ ಜವಾಬ್ದಾರಿ ನಮ್ದು ಅಂತೇಳಿ ಇದು ಮಾಡಿದ್ರು ಸರ್ ಅವರು. ಆಯ್ತು ಸರಿ ತಗೊಳ್ರಿ ಅಂತ ನಾವು ಕೇಳಿದ್ರಿ. ನಮಗೆ ಏನಿದೆ ಎಲ್ಲ ಲೀಗಲಿ ಬೇಕಿದೆ. ಇದಕ್ಕಂದರೆ ಹೀಗೆ ಆಸ್ಪತ್ರೆಗೆ ಕರ್ಕೊಂಬಂದಿದ್ವಿ ಸರ್. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಂತಂದೇಳಿ ಹೊಸಬಸ್ ಸ್ಟ್ಯಾಂಡ್ ಬಗ್ಲಿಗೆ ಹಾಸ್ಪಿಟ್ಲ್ ಇದೆ, ಅಲ್ಲಿ ಆಪ್ರೇಷನ್ ಮಾಡಿಸಿದ್ರೆ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡಿಸಿದ್ರೆ ನಿನ್ನೆ ದಿನ ಸ್ಟಿಚಿಂಗ್ ರಿಮೂವ್ ಮಾಡೋಕೆ ಬಂದಿದ್ದ ಟೈಮಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಕಳಿಸಿ, ನೀವು ಹೋಗ್ರಿ, ನನ್ನ ಮೆಡಿಸಿನ್ ಎಲ್ಲ ಕೊಡಿಸಿ ಬಿಲ್ ಪೇಮೆಂಟ್ ಮಾಡಿ ನೀವು ಹೋಗ್ರಿ ಅಂತಂದೇಳಿ ಹೇಳಿ ನಾನು ಹೋಗಿದ್ದೆ ಸರ್. ಆಮೇಲೆ ಒಂದು 15 ನಿಮಿಷ ಬಿಟ್ಟು ನಮ್ಮ ಹೆಣ್ಮಕ್ಳು ಫೋನ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ತೊಗೊಂಬರ್ರಿ ಗೋಸ್ ಹಾಸ್ಪಿಟ್ಲಿಗೆ ಹೋಗಿ ಅಂತಂದು ಹೇಳಿದರೆ, ಇಲ್ಲ ನಾನು ಇನ್ನೊಂದು ಸರಿ ತರ್ತೀನಿ, ನಾನು ಬೇರೆ ಕಡೆ ಕೆಲಸ ಇದೆ ಅಂತ ಬಂದಿದ್ದೀನಿ ಅಂತಂದೇಳಿ ಊರಿಗೆ ಹೋಗಂತ ಹೇಳಿದ್ದೆ ಸರ್. ಅವರು ಊರಿಗೆ ಹೋಗಿಲ್ಲ, ನನಗೆ ಡೌಟ್ ಬಂದು ಮತ್ತೆ ಬಸ್ ಸ್ಟ್ಯಾಂಡೆಲ್ಲ ಹುಡುಕಿದ್ದೀನಿ ಸರ್, ಕಂಡಿಲ್ಲ. ಇನ್ನು ಊರಿಗೆ ಹೋಗಿದ್ದಾರೆ ಅಂತೇಳಿ ನಾನು ಕೂಡ ಊರಿಗೆ ಹೋಗಿದ್ದೆ ಸರ್. ಅವರು ಗೋಸ್ ಹಾಸ್ಪಿಟ್ಲಿಗೆ ಹೋದಾಗ ಗೋಸ್ ಹಾಸ್ಪಿಟ್ಲಲ್ಲಿ ಅವ್ರು ಕೇಳಿ ಡಾಕ್ಟ್ರ್ ಕೊಡ್ತೀವಿ ಅಂತ ಸ್ವಲ್ಪ ಒಂದು ತಾಸು ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ಈ ಮಹಿಳೆ ಬುರ್ಕಾಧಾರಿ ಮಹಿಳೆ ಪರಿಚಯ ಆಗಿ ಇವ್ರನ್ನ ನಾನು ಇಲ್ಲಿ ಇಸ್ಕೊಡ್ತೀನಿ ಅಂತಂದೇಳಿ ಕರ್ಕೊಂಬಂದು ಫಾರಮ್ ತಗೊಂಡು ಇದೇನೋ ಪ್ರೊಸೀಜರ್ ಮಾಡಿ ಎಲ್ಲ ಮಾಡಿ ಯಾಮಾರಿಸಿ ಕರ್ಕೊಂಡು ಹೋಗಿದ್ದಾರೆ ಸರ್. ಪೊಲೀಸರು ನಿಮ್ಮ ಮಗು ತೆಗೆದುಕೊಟ್ಟಿದ್ದಾರೆ, ಆಗಬಾರ್ದು ಸರ್. ಯಾವುದು ಮಧ್ಯಾಹ್ನ ಕಂಪ್ಲೇಂಟ್ ಮಾಡಿದ್ರೆ ನೈಟ್ 1:00 ತಂದು ಕೊಟ್ಟರು ಸರ್. ಅವರು ಪೋಲ್ ಬಜಾರಿಂದ ಅಲ್ಲಿಗೆ ಹೋಗಿದೆ, ತೋರಣಗಲ್ಲಿಗೆ ಹೋಗಿದೆ ಅಂತಂದೇಳಿ ಅವ್ರಿಗೆ ಹೋಗಿ ತಂದು ಕೊಟ್ಟು ಇದು ಮಾಡಿದ್ರು ಸರ್. ಹೀಗೆ